ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸ್ನೇಹಿತ ಶ್ರೀನಂದ ರೇಖಿ ಲಿಫ್ ಸೆಂಟರ್ನಿಂದ ರೇಖಿ ಮಾಸ್ಟರ್ ಆನಂದ್ ಅಂಡಿ. ಇವತ್ತು ನಾವು ಮಹತ್ವದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದು ಮೈಗ್ರೇನ್, ಅರ್ಧ ತಲೆನು, ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅರ್ಧೆಲೆ. ಈ ಮೈಗ್ರೇನ್ ಬಂತಂದರೆ ಕಣ್ಣು ತೆಗೆಯೋದಕ್ಕೂ ಆಗೋದಿಲ್ಲ, ಬೆಳಕು ನೋಡ್ಲಿಕ್ಕೂ ಆಗೋದಿಲ್ಲ. ಯಾರಾದರೂ ಮಾತಾಡ್ಸಿದರೆ ಯಾಕೆ ಮಾತಾಡ್ಸ್ತಾರೋ ಅನ್ನೋಂಥ ಕಸಿವಿಸಿ ಆಗುತ್ತೆ. ಮೈಗ್ರೇನ್ಗೆ ಹಲವಾರು ಮೆಡಿಸಿನ್ ಇದೆ, ಆದರೆ ಇದು ಮೆಡಿಸಿನ್ ಶಕ್ತಿ ಇರುವಷ್ಟಕ್ಕೆ ಮಾತ್ರ ಆ ಟೈಮಲ್ಲಿ ಆರಾಮಾಗುತ್ತೆ. ಆ ಮೆಡಿಸಿನ್ ಶಕ್ತಿ ಹೋದ ಮೇಲೆ ಮತ್ತೆ ಮೈಗ್ರೇನ್ ಚಾಲು ಆಗುತ್ತೆ. ಮೈಗ್ರೇನ್ ಯಾಕೆ ಬರುತ್ತೆ? ಅತಿಯಾದ ವಿಚಾರ, ಹಾರ್ಮೋನ್ಗಳ ಇಂಬ್ಯಾಲೆನ್ಸ್, ಕೆಲಸದ ಒತ್ತಡ, ಆತಂಕ, ಭಯ, ಇದೆಲ್ಲದರಿಂದನೂ ಮೈಗ್ರೇನ್ ಬರುತ್ತೆ. ಜೊತೆಗೆ ರಾತ್ರಿ ಬಹಳ ಹೊತ್ತು ಮೊಬೈಲ್ ನೋಡೋದು, ನಿದ್ರೆ ಬಿಡೋದು, ಇನ್ನೂ ಹಲವಾರು ಕಾರಣಗಳು ಮೈಗ್ರೇನ್ ಬರೋಕ್ಕೆ ಕಾರಣ. ಈ ರೇಖಿ ಭಾಷೆಯಲ್ಲಿ ಹೇಳೋದಾದರೆ ನಮ್ಮ ದೇಹದಲ್ಲಿ ಶಕ್ತಿ ಹರಿವು ಇಂಬ್ಯಾಲೆನ್ಸ್ ಆದಾಗ ಮೈಗ್ರೇನ್ ಬರುತ್ತೆ. ಮೈಗ್ರೇನ್ಗೆ ಬರಲು ಮುಖ್ಯ ಕಾರಣ ಆಜ್ಞಾ ಚಕ್ರ ಮತ್ತು ಸಹಸ್ರಾರ ಚಕ್ರದಲ್ಲಿ ಬ್ಲಾಕೇಜ್ ಕಂಡಾಗ ಮೈಗ್ರೇನ್ ಬರುತ್ತೆ. ಈ ಮೈಗ್ರೇನ್ನಿಂದ ಮುಕ್ತಿ ಪಡೆಯಲು ಸಾಧ್ಯವಿಲ್ಲವೇ? ಯಾಕಿಲ್ಲ, ಶಾಶ್ವತವಾಗಿ ಮುಕ್ತಿ ಪಡೆಯಬಹುದು. ಅದೇ ಮೊದಲೇ ಹೇಳಿದ ಹಾಗೆ ಮೆಡಿಸಿನ್ಗಳು ತಾತ್ಕಾಲಿಕ ರಿಲೀಫ್ ಅನ್ನು ನೀಡಿದರೆ ರೇಖಿ ಶಕ್ತಿ ಶಾಶ್ವತವಾಗಿ ಮುಕ್ತಿ ನೀಡುತ್ತೆ. ನಮ್ಮ ಸಹಸ್ರಾರ ಚಕ್ರ ಮತ್ತು ಆದ್ಯ ಚಕ್ರಕ್ಕೆ ಹೀಲಿಂಗ್ ಮಾಡ್ಕೊಳ್ಬೇಕು. ಹೀಲಿಂಗ್ ಮೂಲಕ ರೇಖಿ ಶಕ್ತಿ ನಮ್ಮ ಮೈಯಲ್ಲಿ ಶಕ್ತಿ ಹರಿಸುತ್ತದೆ. ನಿಮಗೆ ಗೊತ್ತಿದ್ದಂಗೆ ರೇಖಿ ಶಕ್ತಿ ಅಂದರೆ ಯೂನಿವರ್ಸಲ್ ಎನರ್ಜಿ. ಆ ಎನರ್ಜಿ ನಮ್ಮ ದೇಹದಲ್ಲಿ ಹರಿಯುವ ಮೂಲಕ ಚಕ್ರದಲ್ಲಿ ಇರುವಂಥ ಬ್ಲಾಕೇಜ್ಗಳನ್ನು ನಿವಾರಣೆ ಮಾಡುತ್ತದೆ. ಮೈಗ್ರೇನ್ಗೆ ಮುಖ್ಯವಾಗಿ ಸಂಬಂಧಿಸಿದಂಥ ಚಕ್ರಗಳೆಂದರೆ ಸಹಸ್ರಾರ ಚಕ್ರ ಮತ್ತು ಆಜ್ಞಾ ಚಕ್ರ. ಸಹಸ್ರಾರ ಚಕ್ರ ಇಲ್ಲಿ 7-8 ನಿಮಿಷ ಹೀಲ್ ಮಾಡ್ಕೋಬೇಕು. ಆಜ್ಞಾ ಚಕ್ರ ಅಂದರೆ ಇಲ್ಲಿ 2 ಹುಬ್ಬಿನ ನಡುವೆ ಇರುವಂಥದ್ದು. ನನ್ನ ಅನುಭವದ ಪ್ರಕಾರ ಕೆಲವೊಬ್ಬರಿಗೆ 1 ಅಥವಾ 2 ಸಿಟ್ಟಿಂಗ್ನಲ್ಲಿ ಮೈಗ್ರೇನ್ ದೂರ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ 1 ವಾರ ಆದರೂ ಹೀಲಿಂಗ್ ಮಾಡ್ಕೊಳ್ಬೇಕು. ನೀವು ಒಂದು ವೇಳೆ ನೀವೇ ರೇಖಿ ಕಲಿತಾರೆ ಅಥವಾ ರೇಖಿ ದೀಕ್ಷೆ ಪಡೆದುಕೊಂಡ್ರೆ, ನೀವು ನಿತ್ಯ ಹೀಲಿಂಗ್ ಮಾಡ್ಕೊಳ್ತಾ ಹೋದರೆ ನಿಮ್ಮ ಮೈಗ್ರೇನ್ ನಿಮ್ಮ ಜೀವನದಲ್ಲಿ ನಿಮ್ಮ ಹತ್ರ ಸುಳಿಯೋದಿಲ್ಲ. ಮೈಗ್ರೇನ್ಗಾಗಿ ಮೆಡಿಸಿನ್ ತಗೊಳ್ಳೋದು ಶಾಶ್ವತವಾಗಿ ತಪ್ಪಿಸ್ಕೋಬಹುದು. ಮೆಡಿಸಿನ್ನಿಂದ ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ಗಳು ಇದ್ದೇ ಇರ್ತವೆ, ಆದರೆ ರೇಖಿ ಶಕ್ತಿಯಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇದು ನಿಮ್ಮ ಶಕ್ತಿಯನ್ನು ಇನ್ನಷ್ಟು ಎನರ್ಜಿ ಮಾಡುತ್ತೆ. ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ ಸೇರಿದಂತೆ ಇನ್ನುಳಿದ ಎಲ್ಲ 7 ಚಕ್ರಗಳನ್ನು ಚಾರ್ಜ್ ಮಾಡುತ್ತೆ. ಹೀಗಾಗಿ ನೀವು ರೇಖಿ ಕಲಿಯುವುದತ್ತ ಒಲವು ಮೂಡಿಸಿಕೊಳ್ಳೋದು ಬಹಳ ಒಳ್ಳೆಯದು. ನೀವು ನಿಮ್ಮ ಮನೆ ಹತ್ತಿರ ಯಾರಾದರೂ ರೇಖಿ ಮಾಸ್ಟರ್ ಇದ್ದರೆ ಅವ್ರ ಕಡೆಯಿಂದ ಅವರು ಹೀಲಿಂಗ್ ತಗೊಳ್ಬಹುದು. ಇಲ್ಲ ಅಂದರೆ ನಮ್ಮ ಶ್ರೀನಂದ ರೇಖಿ ಲಿಫ್ ಸೆಂಟರ್ನಿಂದ ಆದ್ರೂ ವರ್ಚುವಲ್ ಆಗಿನಾದ್ರೂ ಹೀಲಿಂಗ್ ತಗೊಳ್ಬಹುದು. ರೇಖಿಯಲ್ಲಿ ಡಿಸ್ಟೆನ್ಸ್ ಹೀಲಿಂಗ್ ಅಂತ ಮಾಡ್ತೀವಿ. ಆ ಡಿಸ್ಟೆನ್ಸ್ ಹೀಲಿಂಗಿಂದನೂ 1 ಅಥವಾ 2 ಸೆಟ್ಟಿಂಗು, ಕೆಲವೊಬ್ಬರಿಗೆ 1 ವಾರನೂ ಆಗ್ಬೋದು, ನೀವು ಹೀಲಿಂಗ್ ತೆಗೆದುಕೊಳ್ಬೋದು. ಇಲ್ಲ ಅಂದರೆ ಆನ್ಲೈನ್ ಕ್ಲಾಸಿಗಾದರೂ ಅಟೆಂಡ್ ಆಗ್ಬೋದು. ರೇಖಿ ರಿಲೀಫ್ ಸೆಂಟರ್ ಹುಬ್ಬಳ್ಳಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 8904131324. ನನ್ನ ಹೆಸರು ಹರೀಶ್ ಕುಂಬ್ಳೆ ಅಂತೇಳಿ. ನನಗೆ 1 ವರ್ಷಲಿಂದ ಮೈಗ್ರೇನ್ ಪ್ರಾಬ್ಲಮ್ ಆಗಿತ್ತು. ಆನಂದ್ ಅಂಗಡಿಯವರು ಹೀಲಿಂಗ್ ಅದು ಸ್ಟೇಟಸ್ ಎಲ್ಲ ನೋಡ್ತಿದ್ದೆ. ಏನಿದು ಅಂತ ಕೇಳಿದಾಗ ಅವ್ರು ಹೇಳಿದರು ಹಿಂಗೆ ಅಂಥೇಳಿ. ನಾನು ಅದರ ವಿಶ್ವಾಸ ಮಾಡಿ ಹೀಲಿಂಗ್ ಮಾಡಿಸ್ಕೊಂಡೆ 5 ಡೇಸ್. ಇವಾಗ ಪರವಾಗಿಲ್ಲ, ನನಗೆ ಆರಾಮ ಅನ್ಸೈತಿ, ಚಲೋ ಅನ್ಸೈತಿ.
ನೋವೆಲ್ಲ ಸ್ವಲ್ಪ ಎಲ್ಲ ಕಡಿಮೆ ಆಗೈತಿ. ಆಮೇಲೆ ಕಣ್ಣಿಗೆಲ್ಲ ಭಾರ ಆಗ್ತಿದ್ವು, ಅದು ಎಲ್ಲ ಆರಾಮಾಗಿ ಹೆಚ್ಚೊಕ್ಕದಂಗೆ ಆಗೈತಿ. ರೇಖಿ ಹೀಲಿಂಗ್ ಪಡೆಯಿರಿ, ಮೈಗ್ರೇನ್ ಇಂದ ಶಾಶ್ವತವಾಗಿ ದೂರವಾಗಿ. ಇದರ ಜೊತೆಗೆ ರಾತ್ರಿ ಹೊತ್ತು ಸರಿಯಾದ ಸಮಯಕ್ಕೆ ನಿದ್ರೆ ಮಾಡಿ, ತಡರಾತ್ರಿವರೆಗೆ ಮೊಬೈಲ್ ನೋಡಬೇಡಿ, ಸರಿಯಾದ ಸಮಯಕ್ಕೆ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಮಹತ್ವದ ವಿಡಿಯೋದೊಂದಿಗೆ ಆದಷ್ಟು ಶೀಘ್ರ ಮತ್ತೆ ಸಿಗೋಣ. ನಮಸ್ಕಾರ.